ಗೋಪಾಲ ಭಂಡಾರಿಯವರ ಹೆಸರು ಕೇಳಿದರೆ ಸಾಕು, ಕಾರ್ಕಳ ಕ್ಷೇತ್ರದ ಜನ ರೋಮಾಂಚನಗೊಳ್ಳುತ್ತಾರೆ, ಉಲ್ಲಾಸಿತರಾಗುತ್ತಾರೆ. ಅಂತಹ ಮೇರು ವ್ಯಕ್ತಿತ್ವದ ಜನನಾಯಕ ಶ್ರೀ ಗೋಪಾಲ ಭಂಡಾರಿ. ಗೋಪಾಲ ಭಂಡಾರಿಯವರು ಸ್ವತಃ ಒಬ್ಬ ಗೇಣಿದಾರ ಕುಟುಂಬದಲ್ಲಿ ಹುಟ್ಟಿ ಬಂದ ಸಾಮಾನ್ಯ ವ್ಯಕ್ತಿ. ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಕುಟುಂಬದಿಂದ ಬೆಳೆದು ಬಂದ ಸ್ಫೂರ್ತಿಯ ಚಿಲುಮೆ ಶ್ರೀಯುತ ಗೋಪಾಲ ಭಂಡಾರಿ. ಕಾರ್ಕಳದಲ್ಲಿ ಬರೀ ಒಬ್ಬ ಶಾಸಕನ ಜವಾಬ್ದಾರಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೋದು ಮಾತ್ರ ಅಲ್ಲ ಅಂತ ನನ್ನ ನಂಬಿಕೆ. ಅಭಿವೃದ್ಧಿ ಕಾಮಗಾರಿಗಳ ಜೊತೆಗೆ ಜನಜೀವನ ವ್ಯವಸ್ಥೆಗೂ ಕೂಡ ಒತ್ತು ಕೊಡಬೇಕಾದಂಥ ಅವಶ್ಯಕತೆ ಇದೆ. ಇಲ್ಲಿ ಒಂದು ಶಾಂತಿ ಸೌಹಾರ್ದತೆಯಿಂದ ಜನ ಬದುಕಬೇಕು ಎನ್ನತಕ್ಕಂಥ ನಿಟ್ಟಿನಲ್ಲಿ ನಾವು ಇವತ್ತಿದ್ದೇವೆ. ಕಾರ್ಕಳದ ಎಲ್ಲ ಮತದಾರ ಬಂಧುಗಳಿಗೆ, ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ವರ್ಗದ ಜನರನ್ನು ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಅವರನ್ನು ಮುನ್ನಡೆಸ್ತಕ್ಕಂಥ ಒಂದು ಕೆಲಸವನ್ನು ಇಷ್ಟ ತನಕ ಮಾಡಿಕೊಂಡು ಬಂದಿದ್ದೇನೆ. ಎಲ್ಲೂ ಕೂಡ ದುರಹಂಕಾರ, ದರ್ಪವನ್ನು ಪ್ರದರ್ಶನ ಮಾಡಿಲ್ಲ. ಆದ್ದರಿಂದ ನನ್ನ ವಿನಂತಿ ಇಷ್ಟೇ, ಮುಂದಿನ ದಿವಸಗಳಲ್ಲಿ ಕಾರ್ಕಳದಲ್ಲಿ ಶಾಸಕನಾಗಿ, ಕಾರ್ಕಳದ ಒಬ್ಬ ಜನಪ್ರತಿನಿಧಿಯಾಗಿ ವಿಧಾನಸಭೆಯಲ್ಲಿ ಪ್ರತಿನಿಧಿಸ್ತಕ್ಕಂಥ ಅವಕಾಶವನ್ನು ನನಗೆ ಕೊಡಬೇಕು ಅಂತ ನಮ್ರತೆಯಿಂದ ವಿನಂತಿಯನ್ನು ಮಾಡುವುದರ ಜೊತೆಗೆ ದೊಡ್ಡ ಮಟ್ಟದ ಸಹಕಾರವನ್ನು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಕಾರ್ಕಳದ ಪ್ರಬುದ್ಧ ಮತದಾರರು ಮಾಡಬೇಕು. ನಿಮ್ಮ ನಿರೀಕ್ಷೆ ಮತ್ತು ನಿಮ್ಮ ಅಭಿಪ್ರಾಯದ ನಿಟ್ಟಿನಲ್ಲಿ ನನ್ನ ಮುಂದಿನ ರಾಜಕೀಯ ಬದುಕನ್ನು ನಡೆಸಲಿಕ್ಕೆ ನಾನು ಬದ್ಧನಾಗಿದ್ದೇನೆ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಕಾರ್ಕಳದ ಅಭಿವೃದ್ಧಿಯ ಹರಿಕಾರ ಕಾಂಗ್ರೆಸ್ ಅಭ್ಯರ್ಥಿ ಗೋಪಾಲ್ ಭಂಡಾರಿ. ಗೋಪಾಲ್ ಭಂಡಾರಿಯವರಿಗೆ ಮತ ನೀಡಿ ಕಾರ್ಕಳದ ಅಭಿವೃದ್ಧಿಗೆ ಕೈ ಜೋಡಿಸಿ.